ಮೊದಲಿಂದಾಗಿ ಗಜ ಸೇನೆಯ ಅಧ್ಯಕ್ಷರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರಾಘವೇಂದ್ರ ಸರ್, ಇವತ್ತು ಕನ್ನಡ ಹಬ್ಬ, ಏನು ಹೇಳ್ತೀರಿ? ನಾಡಿನ ಜನತೆಗೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನು ನಮ್ಮ ತಾಯಿ ಭುವನೇಶ್ವರಿ ಉತ್ತರ ಕನ್ನಡ ಜಿಲ್ಲೆ ಭುವನಗಿರಿ ತಾಲೂಕಲ್ಲಿ ಇರುವಂಥ ನಮ್ಮ ತಾಯಿ ಆಶೀರ್ವಾದ ಈ ಕನ್ನಡ ನಾಡಿನ ಜನತೆಗಿರಲಿ ಅಂತ ನಾವು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ಎಂದ್ರೆ ಒಂದು ಮೈ ರೋಮಾಂಚನ, ನಮಗೆಲ್ಲ ಹೆಮ್ಮೆ. ಯಾವುದೇ ಇಷ್ಟೆಲ್ಲ ದೀಪಾವಳಿ, ದಸರಾ ಏನು ಹಬ್ಬಗಳು ಬಂದರೂ ಕನ್ನಡ ಹಬ್ಬ ಏನೋ ನವಂಬರ್ 1ನೇ ತಾರೀಕು ಅಂದ ತಕ್ಷಣ ನಮಗೆ ಮೈ ರೋಮಾಂಚನ ಆಗುತ್ತೆ. ಆದರೆ ನಾವಿಲ್ಲಿ ಹೇಳಕ್ಕೆ ಬಯಸೋದು, ನಾವು 1ನೇ ತಾರೀಕು ಕನ್ನಡಿಗರಾಗೋದು ಬೇಡ, ನವಂಬರ್ 1ನೇ ತಾರೀಕು ಮಾತ್ರ ಕನ್ನಡಿಗರಾಗಬಾರ್ದು. ಇವತ್ತು ನೋಡಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಬಾವುಟಗಳು ಕಟ್ಟಿದ್ದಾರೆ, ಆಟೋಗಳಲ್ಲಿ ಕಟ್ಟಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ನಾಳೆ ಕ್ರಮೇಣವಾಗಿ ಈ ತಿಂಗಳೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಇರುತ್ತೆ. ಈ ತಿಂಗಳಾದಮೇಲೆ ಕ್ರಮೇಣವಾಗಿ ನಮ್ಮ ಕನ್ನಡಿಗರೇ ನಮ್ಮ ಕನ್ನಡ ಭಾಷೆಯನ್ನು ಮರೆಯುವಂಥ ಕೆಲಸ ಮಾಡ್ತಾರೆ. ಯಾಕೆ ಅಂದರೆ ಇದು ನೋಡಿ, ಇದು ಇವತ್ತು ನಾವೇನೋ ನೀವು ಮೊದಲೆಲ್ಲ ಕನ್ನಡ ರಾಜ್ಯೋತ್ಸವಗಳು ಬೀದಿ ಬೀದಿಯಲ್ಲಿ ಆಗ್ತಾಯಿತ್ತು. ಇವತ್ತು ಈ ಪೊಲೀಸ್ ಅವ್ರ ಕಾಟದಿಂದ ಎಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕು, ನೀವು ಅಲ್ಲಿ ಅಣ್ಣಮ್ಮನ ಕೂರಿಸ್ಬೇಡಿ, ಇಲ್ಲ ಭುವನೇಶ್ವರಿನ ಕೂರಿಸ್ಬೇಡಿ, ಇಲ್ಲಿ ಆ ರೀತಿ ಮಾಡಬೇಡಿ ಅಂತ ಇವತ್ತು ಆ ರೀತಿ ಒಂದು ಕ್ರಮೇಣ ಕಮ್ಮಿ ಆಗ್ತಾ ಇದೆ. ಈಗ ಅದು ಕಮ್ಮಿ ಆಗ್ತಾ ಇದ್ದಾಗ ಇನ್ನೂ ಕ್ರಮೇಣ ಕಮ್ಮಿ ಯಾಕಂದರೆ ಇವತ್ತು ಹೊರ ದೇಶದಿಂದ, ಹೊರ ರಾಜ್ಯದಿಂದ ಹಲವಾರು ಜನಗಳು ನಮ್ಮ ನಾಡಿಗೆ ಬರ್ತಾ ಇದ್ದಾರೆ. ಅವರಿಗೆ ಆ ಕನ್ನಡದ ಬಗ್ಗೆ ಅರಿವಿನ ಏನಿದು, ಯಾವ ಕಲರ್ ಇದು ಅಂತ ಕೇಳ್ತಾರೆ. ಅವರಿಗೆ ಅರಿವು ಮೂಡಿಸ್ಬೇಕು ಅಂದರೆ ನಾವು ಪ್ರತಿದಿನ ಕನ್ನಡಿಗರಾಗಬೇಕು. ಇವತ್ತು ಈಗ ನೋಡಿ ನಮ್ಮ ದುರಂತ ಹೇಗಿದೆ ಅಂದರೆ, ಇಷ್ಟು ವರ್ಷ ಇವತ್ತು ಈ ಬಿಟ್ಟಿ ಭಾಗ್ಯ 5-6 ಭಾಗ್ಯಗಳು ಕೊಡ್ತು ನಮ್ಮ ಸರ್ಕಾರ. ಆದರೆ ನಾಚಿಕೆ ಆಗಬೇಕು. ಇವತ್ತು ಈ ಸರ್ಕಾರಕ್ಕೆ ನಡೆಸ್ತಾ ಇರೋದಂಥ ಕಾವೇರಿ ನೀರು ಕುಡಿತಾ ಇದ್ದಾರೆ, ಕನ್ನಡದ ಅನ್ನ ತಿಂತಾ ಇದ್ದಾರೆ, ಒಂದು ವಿಧಾನಸೌಧಕ್ಕೆ ಲೈಟಿಂಗ್ ಹಾಕೋ ಯೋಗ್ಯತೆ ಇಲ್ಲ ಇವರಿಗೆ. ನೀವು ನಿನ್ನೆ ನೋಡಿ ಬಿಕೋ ಅಂತ ಇದ್ದೀರಿ, ಪ್ರತಿ ವರ್ಷವೂ ಹಳದಿ ಕೆಂಪಿನ ಲೈಟಿಂಗ್ ಆಗ್ತಾಯಿದ್ರು ಸರ್ಕಾರದವರು. ಇವತ್ತು ವಿಧಾನಸೌಧಕ್ಕೆ ಅಷ್ಟು ಇವತ್ತು ಸರ್ಕಾರ ಅಷ್ಟು ಬಿಕಾರಿ ಆಗಿದೆಯಾ, ಅಥವಾ ಇವತ್ತು ಏನು ಕಾಸಿಲ್ದಂಗೆ ಇವತ್ತು ಆ ರೀತಿ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಸಂಶಯ ಆಗಿದೆ ನಮಗೆ. ನಿನ್ನೆ ರಾತ್ರಿ ಹೋಗಿ ನಾವು ನೋಡ್ತೇವೆ, ಏನಪ್ಪ ಅದಕ್ಕೇ ಒಂದು ಫೋಟೋ ತಗೊಳ್ಳೋಣ, ಇವತ್ತು ಕನ್ನಡ ರಾಜ್ಯೋತ್ಸವ, ಇವತ್ತು ಎಲ್ಲ ಲೈಟಿಂಗ್ ಹಾಕಿರ್ತಾರೆ ಅಂತ ನಾವು ನೋಡಿದರೆ, ನೀವು ನೋಡಿ ನಿನ್ನೆ ರಾತ್ರಿ ನೋಡಿದರೆ ವಿಧಾನಸೌಧಕ್ಕೆ ಲೈಟ್ ಹಾಕಿಲ್ಲ. ಅಂದರೆ ಕನ್ನಡದ ಒಂದು ಕಲ್ಲರನ್ನು, ಅರಿಶಿಣ ಕುಂಕುಮದ ಕಲ್ಲರ್ ಲೈಟ್ ಹಾಕ್ತಾಯಿದ್ರು ವರ್ಷ, ಅದಕ್ಕೆ ಹಾಕಿಲ್ಲ. ಇವತ್ತು ಏನಾಗಿದೆ ಸರ್ಕಾರ, ಇವತ್ತು ಏನು ಮಾಡೋಕ್ಕೆ ಹೊರಟಿದೆ ನೋಡಿ. ನಮ್ಮ ಮಹಾನಗರ ಪಾಲಿಕೆ ಅಂತ ಇತ್ತು, ಅದನ್ನು ತಗೊಂಡು ಗ್ರೇಟರ್ ಬೆಂಗಳೂರು ಅಂತ ಮಾಡಿದರು. ಅಲ್ಲ, ಅದು ಯಾವ ಅರ್ಥ ಅದು? ಇವತ್ತು ನೋಡಿ ಅದಕ್ಕೆ ವಿರೋಧ ಇದೆ ಎಲ್ಲ. ಯಾಕೆಂದರೆ ಯಾಕೆಲ್ಲ ಎಲ್ಲ ಸಂಘಟನೆ ಹಿರಿಯರಿಗೂ ಸುಮ್ಮನಿದಾರೋ ಗೊತ್ತಿಲ್ಲ. ಅದು ಏನು, ಅದು ನಮ್ಮ ಕನ್ನಡದ ಪದನೇ ಅಲ್ಲ ಅದು. ಹೆಮ್ಮೆಯಾಗಿ ಬೆಂದಕಾಳವರು, ಬೆಂಗಳೂರು, ಕೆಂಪೇಗೌಡರ ನಾಡು, ಒಂಥರ ಮೈ ರೋಮಾಂಚನ ಆಗುತ್ತೆ. ನೀವು ಗ್ರೇಟರ್ ಬೆಂಗಳೂರು ಅಂದರೆ ನಿಮ್ಗೇನು ಅನ್ಸೋದೇ ಇಲ್ಲ ರೀ. ಅದು ಏನಾರು ಅನಿಸುತ್ತಾ? ಯಾರಿಗೇನು ಅದು ಭಾವನೆನೇ ಬರೋಲ್ಲ. ಈಗ ಒಂದು ಹೆಸರಿಗಿಟ್ಟಾಗ ನೋಡಿ, ನಾವು ಯಾವುದೋ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆ, ನಮ್ಮದು ಸೊರಬ ತಾಲೂಕು, ನಮಗೊಂಥರ ಹೆಮ್ಮೆ ಆಗುತ್ತೆ ಅದು ಹೇಳೋದಕ್ಕೆ. ಈ ಒಂದು ಗ್ರೇಟರ್ ಬೆಂಗಳೂರು ಅಂದ ತಕ್ಷಣ ಅದು ಯಾವುದೋ ಇಂಗ್ಲೀಷರಿಗೆ ಹುಟ್ಟಿರೋ ಪದ, ನಮ್ಗೆ ಯಾಕೆ ಬೇಕಿತ್ತಪ್ಪ ಇದು, ನಮ್ಮ ಕನ್ನಡದ ಪದನೇ ಅಲ್ಲ ಇದು ಅಂತ ನಮ್ಮ ಮನೋಭಾವ ಬರುತ್ತೆ. ಈ ರೀತಿ ನೀವು ಪ್ರತಿ ಸರ್ಕಾರ ಇರ್ಬೋದು, ಕನ್ನಡಿಗರು ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಾ, ಪ್ರತಿ ಪದನೂ ನೀವು ಕನ್ನಡಗನ್ನು ನೀವು ದುರುಪಯೋಗ ಪಡಿಸ್ಕೊಂಡು ಕನ್ನಡ ಪದಗಳನ್ನು ಬದಲಾವಣೆ ಮಾಡ್ತಾ ಹೋದರೆ ಇನ್ನೆಲ್ಲಿಂದ ನಾವು ಕನ್ನಡ ಉಳಿಯುತ್ತೆ? ಇವತ್ತು ನೋಡ್ರಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತಾಯಿಗೆ ಅಮ್ಮ ಬ್ರಷ್ ಕೊಡು, ಅಮ್ಮ ಟೀ ಕೊಡು, ಅಮ್ಮ ತಿಂಡಿ ಏನು ಮಾಡಿದೀಯಾ ಅಲ್ವಾ, ಅಮ್ಮ ಕಾಫಿ ಏನು, ಈ ರೀತಿ ನಾವು ಪದ ಹೇಳ್ತಾವಲ್ಲ, ಅದೇ ರೀತಿಯೇ ಇವತ್ತು ಕನ್ನಡಿಗರು ಎಲ್ಲರೂ ಇವತ್ತು ನಾನು ಮೆಟ್ರೋ ಟ್ರೈನಲ್ಲಿ ಹೋಗ್ಬೇಕಾ, ನಾನು ಸರ್ಕಾರಿ ಬಸ್ಸಲ್ಲಿ ಹೋಗ್ಬೇಕಾ, ಪ್ರತಿಯೊಂದು ಕನ್ನಡ ಉಚ್ಚಾರ ಮಾಡಿ ನೀವು ಮಕ್ಕಳುಗಳಿಗೆ ಕನ್ನಡ ಕಲಿಸಿ. ಇವತ್ತು ನಮಗೆ ಅವಶ್ಯಕತೆ ಇದೆ ಇಂಗ್ಲೀಷು, ಬೇರೆ ಬೇರೆ ಭಾಷೆಗಳು, ಆದರೆ ಅದೇ ಮುಖ್ಯ ಅಂತ ಅಲ್ಲ. ನಮ್ಮ ಪದನ, ನಮ್ಮ ತಾಯಿ ನಾವು ಹೇಗೆ ಮರೆಯಲ್ವೋ, ನಮ್ಮ ತಾಯಿಗೆ ಹೇಗೆ ಗೌರವ ಕೊಡ್ತೇವೋ ಆ ಥರ ಇವತ್ತು ನೀವು ಕನ್ನಡ ತಾಯಿಗೆ, ಕನ್ನಡ ನೆಲಕ್ಕೆ ಗೌರವ ಕೊಡಬೇಕು. ಇಲ್ಲ ಅಂದರೆ ನೋಡಿ, ಇಲ್ಲ ಅಂದರೆ ಅವರ ತಾಯಿಗೆ ಗೌರವ ಕೊಟ್ಟಿಲ್ಲ ಅಂದವಾಗಿ, ಕನ್ನಡ ನಾಡಿಗೆ ಗೌರವ ಕೊಟ್ಟಿಲ್ಲ ಅಂದರೆ ಸ್ವಂತ ಅವರ ತಾಯಿಗೆ ಗೌರವ ಕೊಡದಿರೋ ರೀತಿ ಆಗುತ್ತೆ. ಯಾಕೆಂದರೆ ನಾವು ತಿಂತಿರೋದು ಈ ಮಣ್ಣಲ್ಲಿ, ಕುಡಿತಿರೋ ನೀರು ಕಾವೇರಿ ನೀರು, ಇಷ್ಟೆಲ್ಲ ಮಾಡಬೇಕಾದಾಗ ನಮಗೆಲ್ಲದನ್ನು ಕೊಡ್ತಾ ಇದೆ ನಮಗೆ ಈ ನಾಡು, ಈ ಭೂಮಿ ಅಂದಾಗ ನಾವ್ಯಾಕೆ ಕನ್ನಡ ನಾಡಿಗೆ ನಾವಿಷ್ಟು ದ್ರೋಹ ಬಗೀತಾ? ಯಾಕೆಂದರೆ ಕನ್ನಡಿಗರಿಂದಲೇ ಕನ್ನಡ ಹಾಳಾಗ್ತಾ ಇದ್ದಾರೆ. ಇವತ್ತು ಧ್ವಜಾರೋಹಣ ಎಲ್ಲೋ ಮಾಡ್ತಾ ಇದ್ದಾರೆ. ಕನ್ನಡಿಗರು 25 ಮನೆ ಇರ್ತವೆ, 25 ಮನೆಯಲ್ಲಿ 20 ಮನೆಯವರು ಬರಲ್ಲ, 20 ಮನೆಯವ್ರು ಬರಲ್ಲ. ಏನೋ ನಮ್ಮ ಮನೆ ಮುಂದೆ ಧ್ವಜಸ್ಕಂಬ ಹಾಕ್ಬಿಟ್ಟವ್ರೆ, ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಯಾವುದೋ ಶಾಲೆ ಹಾಕ್ಕೊಂಡವ್ರೆ, ಎಲ್ಲೋ ಫುಟ್ಪಾತಲ್ಲಿ ಊಟ ಕೊಡ್ತಾರೆ, ಹೀಗೆ ಮಾತಾಡ್ಕೊತಾರೆ ಬಿಟ್ಟರೆ 5 ಜನ ಬರೋದು. ಅದೇ ಏನಾದರೂ ಹೊರ ರಾಜ್ಯದವರು ಯಾರೋ ಬಂದು ಗುಂಡಾಗಿರಿ ಮಾಡಿದಾಗ, ಅಥವಾ ಅವರ ಆಸ್ತಿ ಪಾಸ್ತಿ ಹೊಡ್ಕೊಂಡಾಗ, ಅವರ ಮಕ್ಕಳ ಮೇಲೆ ಹಲ್ಲೆ ಮಾಡಿದಾಗ, ಅವತ್ತು ಅವರಿಗೆ ಕನ್ನಡ ಪರ ಸಂಘಟನೆಗೆ ಹೋಗಬೇಕಿತ್ತು, ನಾವು ಕನ್ನಡ ಸಂಘಟನೆ ಸೇರ್ಕೋಬೇಕಿತ್ತು, ನಾವು ಏನಾದ್ರು ಪೊಲೀಸ್ ದೌರ್ಜನ್ಯ ಇದ್ದಾಗ ನಾವು ಕನ್ನಡ ಆವಾಗ ಮಾತ್ರ ಬರುತ್ತೆ. ಅದಲ್ಲ,
ಇವತ್ತು ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೇವೆ ಅಂದಮೇಲೆ ಪ್ರತಿಯೊಬ್ಬ ಕೆಲಸ ಒಬ್ಬೊಬ್ಬನಿಗೂ ಕನ್ನಡ ಉಳಿಸುವಂಥ ಜವಾಬ್ದಾರಿ ಇದೆ. ಕನ್ನಡ ಉಳಿದಿದೆ, ಅದೇನು ಯಾರೂ ಉಳಿಸ್ಬೇಕಾಗಿಲ್ಲ. ಕನ್ನಡನ ಬಳಸಿದರೆ ಸಾಕು, ಯಾರು ಉಳಿಸೋವಂಥದ್ದಲ್ಲ. ನಮ್ಮ ತಾತನ ಕಾಲದಿಂದಲಿದೆ, ಮುತ್ತಾತ ಕಾಲ ಇದೆ, ಇನ್ನೂ ಸಾವಿರಾರು ವರ್ಷ ಕನ್ನಡ ಇರುತ್ತೆ. 2500 ವರ್ಷದಿಂದ ಕನ್ನಡವನ್ನು ಬಳಸಿ ಅಂತ ನಾವು ಹೇಳ್ತೇವೆ. ಯಾಕೆಂದರೆ ಇವತ್ತು ನೀವು ಕನ್ನಡ ಪರ ಹೋರಾಟಗಾರರಾಗಿರೋದ್ರಿಂದಾಗಿ ಕನ್ನಡಕ್ಕೆ ಕನ್ನಡ ಪರ ಹೋರಾಟಗಾರರ ಕೊಡುಗೆ ಏನು? ಅಲ್ಲ, ಕನ್ನಡಕ್ಕೆ ಕನ್ನಡ ಪರ ಹೋರಾಟಗಾರ ಕೊಡುಗೆ ಅಂತ ನೀವು ಕೇಳ್ತಾ ಇದ್ದೀರಾ. ಇವತ್ತು ನೋಡಿ, ನಮ್ಮ GTV ಕನ್ನಡ ಚಾನಲ್ನು ಇವತ್ತು ಕನ್ನಡಿಗರ ಚಾನಲ್ನು ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇವೆ. ನೀವು ಹೇಗೆ ಈಗ ನೋಡಿ ಕನ್ನಡಿಗರಿಗೆ ನಮ್ಮನ್ನು ಒಬ್ಬ ಕೂರಿಸಿ ಮಾತಾಡ್ತಾ ಇದ್ದೀರಾ, ಕನ್ನಡ ಉಳಿಗೋಸ್ಕರ ಶ್ರಮ ಪಡ್ತಾ ಇದೆ GTV ಚಾನಲ್ಲು. ಅದೇ ಥರನೇ ಒಬ್ಬೊಬ್ಬ ಕನ್ನಡಿಗ ಹೋರಾಟಗಾರರು ಇವತ್ತು ನಮ್ಮ ಮಾನ್ಯ ನಾರಾಯಣಗೌಡರು ಇರ್ಬೋದು, ಈಗ ಯಾರು ಎಲ್ಲೆಲ್ಲ ಇದ್ದಾರೆ ಅವರೆಲ್ಲ ಕನ್ನಡ ಹೋರಾಟಗಳನ್ನು ಇವತ್ತು ಸಾವಿರಾರು ನೂರಾರು ಕೇಸ್ಗಳನ್ನು ಹಾಕಿದ್ದೇವೆ. 25-30 ದಿನ ನಾವು ಜೈಲಲ್ಲಿದ್ದೇವೆ. ನಾವೇನು ಡಕಾಯ್ತು ಮಾಡಿಲ್ಲ, ಯಾವುದೇ ಚೆಕ್ ಬೌನ್ಸ್ ಮಾಡ್ಕೊಂಡಿಲ್ಲ, ಅಥವಾ ಯಾರಿಗೂ ಹಲ್ಲೆ ಮಾಡಿಲ್ಲ, ಯಾರ್ದೋ ರೀತಿ ಡ್ರಗ್ಸ್ ಮಾರಾಟ ಮಾಡಿಲ್ಲ. ನಾವು ಹೋಗಿರೋ ಜೈಲಿಗೆ ಏನಕ್ಕೆ ಅಂದರೆ ಯಾರೋ ಏಷ್ಯನ್ ಮಾಲವನು ಕನ್ನಡ ಹಾಕಿಲ್ಲ, ಯಾರೋ ಇನ್ನೊಬ್ಬನ ಕನ್ನಡ ಬೋರ್ಡ್ ಹಾಕಿಲ್ಲ. ನಾವು ಮಾನವೀಯವಾಗಿ ಹೇಳ್ತೇವೆ, ತಾಳ್ಮೆಯಾಗಿ ಹೇಳ್ತೇವೆ. ಇದು ನೋಡಿ, ಇದು ಶಾಂತಿಯ ಸಂಕೇತ, ಅರಿಶಿಣ, ಇದು ಕ್ರಾಂತಿ. ಅದನ್ನು ನಾವು ಹೇಳಿಲ್ಲ ಅಂದಾಗ ಹೋಗಿ ನಾವು ದೌರ್ಜನ್ಯ ಮಾಡಿದ ಕನ್ನಡಿಗರು ಇವತ್ತು ನೋಡಿ, ಕನ್ನಡ ಪರ ಸಂಘಟನೆಗಳು ಕೆಲವರು ಯಾರೋ ಬೆರಳಿಕೆಯಷ್ಟು ದೌರ್ಜನ್ಯಗಳು ಮಾಡ್ಬೋದು, ಅಥವಾ ಅದರಿಂದ ಹೊಟ್ಟೆ ಹೊರ್ಕೊತಾ ಇರ್ಬೋದು, ಅದರಿಂದ ಜೀವನ ಮಾಡ್ತಾ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅದರಲ್ಲಿ ಎಲ್ಲದರಲ್ಲೂ ಇದ್ದಾರೆ, ಎಲ್ಲಾದರೂ ಬರೀ ಕನ್ನಡ ಪರ ಸಂಘಟನೆ ಎಲ್ಲ ರಾಜಕೀಯ ಪಕ್ಷದ ತಗೊಂಡಿದ್ದಾರೆ. ಇವತ್ತೇನಾರು ಈ ರೀತಿಯ ಉಗ್ರವಾದ ಹೋರಾಟಗಾರರು ಕನ್ನಡ ಪರ ಸಂಘಟನೆ ಇಲ್ಲ ಅಂದಿದ್ರೆ ಇವತ್ತು ನೋಡಿ ಕನ್ನಡಿಗರು ಬೆಂಗಳೂರಲ್ಲಿ ಬದುಕೋಕೆ ಸಾಧ್ಯನೇ ಇರಲಿಲ್ಲ. ಇಷ್ಟೆಲ್ಲ ಇವತ್ತು ನಾವೆಲ್ಲ ಕನ್ನಡ ಪರ ಹೋರಾಟ ಮಾಡಿಕೊಂಡು, ಇಷ್ಟೆಲ್ಲ ನಾವು ಕನ್ನಡಿಗರ ಪರ ಧ್ವನಿ ಎತ್ತಿ, ನಾವೆಷ್ಟೆಲ್ಲ ನಾವು ಪೊಲೀಸರ ಒಂದು ಕೇಸ್ಗಳು ಹಾಕ್ಕೊಂಡು, ಪೊಲೀಸರ ಬೂಟ್ ಕಾಲಲ್ಲಿ ನಾವು ಒದಿಸ್ಕೊಂಡು ಇವತ್ತು ಕನ್ನಡ ಪರ ಹೋರಾಟ ಮಾಡ್ತಾ ಇರೋದ್ರಿಂದಲೇ ಕನ್ನಡಿಗರು ಕನ್ನಡ ಕಂಡ ತಕ್ಷಣ, ಈ ಒಂದು ಬಣ್ಣ ಕಂಡ ತಕ್ಷಣ ಪರದೇಶಿ ಏನಲ್ಲ ಬೇರೆ ಹೊರ ರಾಜ್ಯದವರಿಗೆ ಇವತ್ತು ಭಯ ಅನ್ನೋದಿದೆ. ಇವರೇನು ಮಾಡ್ತಾರಪ್ಪ, ಒಗ್ಗಟ್ಟಾಗ್ತಾರೆ, ಒಬ್ಬ ಕನ್ನಡಿಗರಿಂದ ಕೆಲಸ ತೆಗೆದ್ರೆ ಅವರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಅನ್ನೋದು. ಇವತ್ತು ನೀವಿದೆ ಶ್ರೀರಾಮ್ಪುರದಲ್ಲಿ ಕನ್ನಡಿಗರು ಹೋಗೋಕ್ಕಾಗಲ್ಲಾಗಿತ್ತು ಒಂದು ಕಾಲದಲ್ಲಿ. ಮನೆ ಒಳಗಡೆ ಹೊಡೆದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಒಂದ್ಸಲ ಹಲ್ಲೆಗಳಾಯಿತು. ಅವಾಗ ಒಳ್ಳೊಳ್ಳೆ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ರು. ಅಂಥ ಸಮಯದಲ್ಲಿ ಇವತ್ತು ಯಾರು ಬೇಕಾದ್ರೂ ಕನ್ನಡದ ಒಂದು ಚಿಕ್ಕ ಮಗು ಶಾಲೆ ಹಾಕ್ಕೊಂಡೋದ್ರು, ಯಾಕಪ್ಪ ನೀನು ಶಾಲೆ ಹಾಕ್ಕೊಂಡ್ಬಂದಿಯಾ ತೆಗಿ ಅಂತ ಹೇಳಲ್ಲ. ಆದರೆ ಆ ರೀತಿ ಒಂದು ಧೈರ್ಯ ಬರೋದಕ್ಕೆ, ಇವತ್ತು ಆ ತಾಕತ್ತು ಬರೋದಕ್ಕೆ ಕನ್ನಡಿಗರಿಗೆ ನಾವೆಲ್ಲ ಕನ್ನಡ ಪರ ಸಂಘಟನೆ ಹೋರಾಟದ ಪ್ರತಿಫಲ ಅಂತ ಹೇಳಬೇಕು. ಇವತ್ತು ನೋಡ್ರಿ, ಯಾವುದೇ ರಾಜಕೀಯ ಮುಖಂಡರಿ ನೀವು ಬೆಳಗಾವಿಗೆ ಹೋಗಿ, ಅದೇ MES ಪುಂಡ್ರಿ ಇವತ್ತು ಕಪ್ಪು ಬಾವುಟ ಹಾಕ್ತಾರೆ. ಅವ್ರಿಗೆ ರಾಜಕೀಯ ಮಾನ ಮರ್ಯಾದಿರಬೇಕು. ಆ ಕಪ್ಪು ಬಾವುಟ ತೋರಿಸ್ಬೇಕಾದಾಗ ಇವತ್ತಲ್ಲಿ 13-14 ತಾಲೂಕುಗಳಿದೆ. ಒಬ್ಬ ರಾಜಕಾರಣಿನೋ ಯಾವುದೇ ಪಕ್ಷದವನು ಇವತ್ತು MES ಅವನು ಇದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಸ್ಥಳೀಯ ಪಾರ್ಟಿಗಳಿರ್ಬೋದು, ಯಾವನಾದ್ರೂ ಒಬ್ಬವನು MES ಪುಂಡ್ರು ಮಾಡ್ತಾರೋ ಸರಿ ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಅವ್ರಿಗೆ ವೋಟ್ ಬ್ಯಾಂಕು. ಅವ್ರು ಏನ್ರಿ, ಅವರಿಗೆ ಅವರ ಓಟಿಗೋಸ್ಕರ ಅವರ ಮನೆಯಲ್ಲಿರೋರಂಥವ್ರನ್ನ ಮಾರ್ಕೊಳ್ಳೋಕ್ಕೂ ಇವತ್ತಿನ ರಾಜಕಾರಣಿಗಳು ಬದ್ಧರಾಗಿದ್ದಾರೆ ಅನ್ನೋದಕ್ಕೆ ಏನಕ್ಕೆ ನಾವು ಉದಾಹರಣೆ ನೋಡಿ. ಇವತ್ತು ನಮ್ಮ ತಾಯಿಗೆ ಅಗೌರವ ಆಗ್ತಾ ಇದೆ ಅಂದಮೇಲೆ, ನಮ್ಮ ಕರ್ನಾಟಕದ ತಾಯಿ ನಮ್ಮ ಭುವನೇಶ್ವರಿಗೆ ಅವಮಾನ ಮಾಡ್ತಾ ಇದೆ ಯಾವುದೋ ಒಂದು MES ಪುಂಡ್ರು ಬಂದು ಅಂದಾಗ ಇವ್ರು ಯಾಕೆ ಕೇಳಲ್ಲ? ಇವತ್ತು ನೋಡಿ, ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಕುತ್ಕೊಂತಾರೆ ಒಂದು ಇದರಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಷಣ ಮಾಡ್ತಾ ಇದ್ದಾಗ ಯಾರೋ ಒಬ್ಬರು MES ಪುಂಡ್ರು ಅವರ ಒಂದು ಭಾಷೆಯಲ್ಲಿ ಇದನ್ನು ಹಾಕ್ಕೊಂತಾರೆ, ಬೋರ್ಡನ್ನು ನಾಮಫಲಕ ಹಾಕ್ಕೊಂತಾರೆ. ಆದರೆ ಅದನ್ನು ಪ್ರಶ್ನೆ ಮಾಡುವಂಥ ರಾಜಕಾರಣಿಗಳಿಲ್ಲ. ಇವತ್ತು ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕಂದರೆ ಸಚಿವರಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೇವೆ. ಇವತ್ತು ಯಾರ ರಾಜಕಾರಣಿಗಳಿಗೂ ಕನ್ನಡ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ಅವರ ವೋಟ್ ಬ್ಯಾಂಕು. ಈ ಧೋರಣೆ ಬದಲಾವಣೆ ಆಗಲ್ಲೇವರೆಗೂ ಕನ್ನಡನ ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಇವತ್ತು ಕನ್ನಡ ಹೋರಾಟಗಾರರಿಲ್ಲ ಅಂತ ಅಂದಿದ್ರೆ, ಕನ್ನಡ ತಜ್ಞರುಗಳಿಲ್ಲ ಅಂದಿದ್ರೆ ಇವತ್ತು ಎಲ್ಲಿ ನಾವು ಕನ್ನಡದ ಇಷ್ಟೆಲ್ಲ ಬೇರೆ ಬೇರೆ ಭಾಷೆಯವರು ಇವತ್ತು ಕನ್ನಡ ಅರಿವಾಗ್ತಾ ಇತ್ತು ನಿಮಗೆ. ಕರೆಕ್ಟ್. ಅಂದ್ರೆ ಇಂದಿನ ಯುವ ಪೀಳಿಗೆಗೆ ಹೌದು, ಅದು ಅವರ ಕನ್ನಡದ ಮೇಲೆ ಗೌರವ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಹೌದು, ಇವತ್ತಿನ ಯುವ ಪೀಳಿಗೆಗೆ ಕನ್ನಡದ ಬಗ್ಗೆ ಗೌರವ ಕಮ್ಮಿ ಆಗೋದಕ್ಕೆ ಆ ಒಂದು ಪಾಲಕರೇ ಕಾರಣಗಳು. ಇವತ್ತೇನು ಇಂಗ್ಲೀಷ್ ಮೀಡಿಯಮಲ್ಲಿ ಹೋಗ್ತಾರೆ, ಇವತ್ತು ಮನೆಗೆ ಬಂದರೂ ಕೂಡ ಇಂಗ್ಲೀಷಲ್ಲೇ ಮಮ್ಮಿ ಅನ್ಬೇಕು, ಡ್ಯಾಡಿ ಅನ್ಬೇಕು. ಅಮ್ಮ ಅಂತ ಹೇಳಿದರೆ ಅವರಿಗೆಲ್ಲೋ ಒಂದು ಕಡೆಗೆ ಪಕ್ಕದ ಮನೆಗೆ ಆಂಟಿ ಇನ್ನೊಬ್ರು ಇರ್ತಾರೆ, ಅವರಲ್ಲಿ ಗೌರವ ಕಮ್ಮಿ ಆಗುತ್ತೆ ಅನ್ನೋ ಯೋಚನೆ ಮಾಡ್ತಾರೆ. ಆದರೆ ಅವರು ಅನ್ಸ್ಕೋಬೇಕು, ಇವತ್ತು ಅಮ್ಮ ಅಂತ ಹೇಳೋದಕ್ಕೆ ನಾನು ಒಂದು ತಾಯಿ ಭುವನೇಶ್ವರಿ ಮಡಲಲ್ಲಿದ್ದೀನಿ, ನಾನು ಅಮ್ಮ ಅಂತಲೇ ಕರಿತೀನಿ ತಾಯಿ ಭುವನೇಶ್ವರಿಗೆ. ಹಾಗಾಗಿ ನನ್ನ ಮಗನೋ ಮಗಳೋ ತಾಯಿ ಭುವನೇಶ್ವರಿ ಅಮ್ಮ ಅಂತ ಕರಿಬೇಕು ಅನ್ನೋ ಭಾವನೆ ಅವ್ರಿಗೆ ಬರಬೇಕು. ನಾವು ಇಂಗ್ಲೀಷ್ ಬೇಡ ಅಂತ ಹೇಳ್ತಾ ಇಲ್ಲ. ಎಷ್ಟಕ್ಕೆ ಬೇಕು? ನಮಗೆ ಊಟಕ್ಕೆ ಉಪ್ಪಿನಕಾಯಿ ಬೇಕು, ಇಡೀ ಉಪ್ಪಿನಕಾಯಿನೇ ತಿನ್ನೋಕ್ಕಾಗಲ್ಲಲ್ವಾ? ಊಟ ನಾವು ಮಾಡ್ತೇವೆ. ಯಾವುದೇ ಥರನೇ ಕನ್ನಡ ನಾಡಲ್ಲಿರೋರು ಕನ್ನಡನ ಅತಿ ಹೆಚ್ಚು ಬಳಸಬೇಕು.
ಅಂತ ನಾವು ಈಗ ಕೇಳ್ಕೊತೀವಿ. ಕನ್ನಡ ರಾಜ್ಯೋತ್ಸವ ಆದರೆ ಕನ್ನಡಿಗರು ಕನ್ನಡಿಗರು ಆಗಬಾರ್ದು. ಪ್ರತಿದಿನವೂ ಈ ಥರ ಬಾವುಟಗಳು ಕಟ್ಟೋಣ, ಪ್ರತಿದಿನ ಕಾರ್ಯಕ್ರಮ ಮಾಡೋಣ. ಇವತ್ತು ನೋಡಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯಿಂದ 500 ಮೀಟರ್ಗಳ ಉದ್ದದ ಧ್ವಜವನ್ನು ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ನಾವು ಎಳೆದಿದ್ದೇವೆ. ಅದರ ವಿಡಿಯೋನ ನಿಮ್ಮ ಇದಕ್ಕೂ ಕಳಿಸಿದ್ದೇನೆ. 500 ಮೀಟ್ರದ ಒಂದು ಇದನ್ನು ನಮ್ಮ ಮಂಜುನಾಥ್ ಓಲೇಕರ್ ಅಂತೇಳಿ ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಅವ್ರ ಮುಖಾಂತರ ಮಾಡಿದ್ದೇವೆ. ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಆದರೆ ಸತತವಾಗಿ ಈಗೆಲ್ಲ ನಾವು ಕನ್ನಡ ಪರ ಸಂಘಟನೆಯವರು ಒಂದು 10,000-15,000 ಸಂಘಟನೆಗಳಿದ್ದಾವೆ. ನಾವೆಲ್ಲ ಏನು ಮಾಡ್ಬೋದು ಅಂದರೆ ಬರೀ ನವೆಂಬರಲ್ಲಿ ಫುಲ್ಲು ತಿಂಗಳು ನಾವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದೆ, ಅದನ್ನು ಪ್ರತಿ ವರ್ಷವೂ ನಾವು ಹಮ್ಮಿಕೊಬಿಟ್ಟಾವಾಗ ಎಲ್ಲ ಒಂದು ಕಡೆಗೆ ಹೊರ ರಾಜ್ಯದಿಂದ ಬಂದವರಿಗೆ ಕನ್ನಡ ಅಂದರೆ ತುಂಬ ಭದ್ರವಾಗಿದೆಯಪ್ಪ, ಇವರು ಒಗ್ಗಟ್ಟಾಗಿದ್ದಾರೆ, ಎಲ್ಲಿ ನೋಡಿದ್ರು ಕನ್ನಡ ಕಾಣಿಸ್ತಾ ಇದೆ ಅನ್ನೋದು ಮನವರಿಕೆ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈಗಿನ ಉದ್ಯೋಗ ಅಂತ ಬಂದಾಗ ಕನ್ನಡ ನಾಮಫಲಕ ವಿಚಾರ ಅಂತ ಬಂದಾಗ 70% ನಾಮಫಲಕ ಇರಲೇಬೇಕು ಅಂತ ಬಂದಾಗ ಆ ರೀತಿಯ ನಿರ್ಧಾರಗಳು, ಆಮೇಲೆ ಆಟೋದವರು ಅಂತ ಬಂದಾಗ ಕನ್ನಡ ಕಲೀರಿ ಅನ್ನುವಂಥವರ ಅಭಿಯಾನ ನೋಡಿದ್ರೆ, ಇದೆಲ್ಲ ನೋಡಿದ್ರೆ ನಾವೇ ಕಲಿಬೇಕು, ನಾವೇ ಕನ್ನಡಿಗರಾಗಿ ಇನ್ನೊಬ್ಬರಿಗೆ ಒತ್ತಡ ಹಾಕೋದು ಅವಶ್ಯಕತೆ ಇದೆಯಾ? ಅಲ್ಲ, ಈಗ ಕನ್ನಡ ಅಂದ ತಕ್ಷಣ ಏನಾಗ್ಬಿಟ್ಟಿದೆ, ನಮ್ಮಂಥ ಮಧ್ಯಮ ವರ್ಗದವರಿಗೆ, ಬಡವರಿಗೆ, ಆಟೋ ಡ್ರೈವರ್ಗಳಿಗೆ ಮಾತ್ರ ಕನ್ನಡ ಬೇಕು ಅನ್ನೋ ಪರಿಸ್ಥಿತಿ ಇವತ್ತು ತಂದಿಟ್ಬಿಟ್ಟಿದ್ದಾರೆ. ಏನಂದ್ರೆ ಕನ್ನಡ ಅಂದರೆ ಅವ್ನು ಕೇವಲ ಅನ್ನೋ ಪರಿಸ್ಥಿತಿನೂ ಒಂದು ಕಡೆಗೆ ಹೋಗ್ತಾ ಇದೆ. ಅದರಿಂದ ಕನ್ನಡನ ಎಲ್ಲರೂ ಉಪಯೋಗಿಸ್ಬೇಕು. ನಾನು ಮಾತಾಡಬೇಕು, ಬ್ಯಾಂಕ್ ಮ್ಯಾನೇಜರು ಮಾತಾಡಬೇಕು, ಇನ್ನೊಬ್ಬನ ಯಾರೋ IAS ಆಫೀಸರು ಮಾತಾಡಬೇಕು. ಅವಾಗ ಮಾತ್ರ ಕನ್ನಡ ಉಳಿತು. ಇವತ್ತು ನೋಡಿ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ಈಗ ಇದು ನಾಮಫಲಕ ನೋಡಿ, ನಾಮಫಲಕ ಅನ್ನೋದು 60% ಗಂಗಾಂಬಿಕಾ ಅವರು ಮೇಯರ್ ಇದ್ದಾವಾಗಲೇ ಆದೇಶ ಆಗುತ್ತೆ. ಅದು ನೀವು ಫೈಲಲ್ಲಿ ಬೇಕಾದ್ರೆ ಯಾರು ಚೆಕ್ ಮಾಡಿ, RTIಯಲ್ಲಿ ನಾವು ನಮ್ಮ ಕರವೇ ಗಜಸೇನೆಯಿಂದಲೇ ಮಹಾನಗರ ಪಾಲಿಕೆ ಮುಂದೆ ನಾವು ಹೋರಾಟ ಮಾಡಿ 60% ಗಂಗಾಂಬಿಕಾ ಅವರು ಆ ಒಂದು ಆದೇಶನ ಮಾಡಿ ಹೊರಗಡೆ ಬರ್ತಾರೆ. ಅಂದರೆ ಅವ್ರದ್ದು ಇದು ಮುಗಿದೋಗುತ್ತೆ. ಅವಾಗ ನಮ್ಮ ಯಾರೋ ಒಬ್ಬ ಗೌತಮ್ ಗುಪ್ತಾ ಅನ್ನೋರು BJP ಅವ್ರು ತಗೊಬಂದು, ಅವರು ಮಾರೋಡಿಗಳು, ಮೂಲತಃ ರಾಜಸ್ಥಾನದವರು, ಅವರನ್ನು ತಗೊಬಂದು ಮಹಾನಗರ ಪಾಲಿಕೆಯ ಒಬ್ಬ ಇದಾಗಿ ಕೂರಿಸ್ತಾರೆ, ಮಹಾನಗರ ಪಾಲಿಕೆಯ ಮೇಯರ್ ಆಗಿ. ಅವಾಗ ಏನು ಕೆಲವು ನಮ್ಮ ಕನ್ನಡ ಪರ ಸಂಘಟನೆಯವರು ಅವ್ರನ್ನ ಕರ್ಕೊಂಡು ರೋಡಿಗೆ ಇಳಿಸ್ತಾರೆ, ನಾಮಫಲಕ ಅಭಿಯಾನ ಮಾಡೋಣ, ಅದೆಲ್ಲ ಒಬ್ಬ ಮೇಯರ್ ಆದವರಿಗೆ ಆದೇಶ ಮಾಡೋ ತಾಕತ್ತಿರುತ್ತೆ, ಅಧಿಕಾರ ಇರುತ್ತೆ, ಸ್ಟ್ರಿಕ್ಟಾಗಿ ಮಾಡಬೇಕು. ಅದನ್ನು ಇವತ್ತಿನವರೆಗೂ ಕೆಲವು ಕಡೆ ಫಾಲೋ ಇಲ್ಲ, ಅದು ಇವತ್ತಿನವರೆಗೂ ಮಾಡ್ತಾ ಇಲ್ಲ. ಎಷ್ಟೋ ಕಡೆಗೆ ನೋಡಿ 60% ಕನ್ನಡ ಬಳಸಬೇಕು ಅಂದಾಗ 30%, 10% ಇದೆ. ಕನ್ನಡಿಗರು ಯಾರು ಹೋಗಿ ನಮ್ಮ ಹತ್ರ ಕನ್ನಡ ಪರ ಸಂಘಟನೆಯವರು ಕೇಳಕ್ಕೆ ಹೋದ್ರೂ ಅಲ್ಲಿಯ ಸ್ಥಳೀಯ ಪೊಲೀಸರು ಬರ್ತಾರೆ, ನಿಮ್ದೇನ್ರಿ ಕೆಲಸ, ಆದೇಶ ಕೊಡಿ ಅಂತಾರೆ. ಅವರಿಗೆಲ್ಲ ಗೊತ್ತಿರುತ್ತೆ. ಆದರೂ ಈ ಥರ ನಮ್ಮ ಕರ್ನಾಟಕ ನಾಡಿನಲ್ಲಿರುವಂಥ ಸರ್ಕಾರಿ ನೌಕರರು ಕೂಡ ಇವತ್ತು ಕನ್ನಡದ ಪರ ಧ್ವನಿ ಎತ್ತಬೇಕು. ಕನ್ನಡ ಇಲ್ಲ ಅಂದಾಗ ನಾವು ಹೋಗಿ ಹೋರಾಟಗಾರ ಕೇಳಿ ಇದನ್ನು ಮಾಡ್ಕೊಳ್ಳೋರ ಒಳಗಡೆ ಅವರೇ ಸ್ವಯಂಸ್ಫೂರ್ತವಾಗಿ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಪೊಲೀಸರು ಇರ್ಬೋದು, ಇದನ್ನು ಹೋಗಿಬೇಕು. ಇವತ್ತು ನೋಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನೂ ಇಲ್ಲ, ಅವರು ಏನು ಕೆಲಸನೇ ಮಾಡ್ತಾ ಇಲ್ಲ. ರಾಘವೇಂದ್ರ ಅವರು, ಈಗ ಕನ್ನಡದ ಬಳಕೆ ಮತ್ತೆ ಭವಿಷ್ಯದಲ್ಲಿನ ಕನ್ನಡದ ಸ್ಥಾನಮಾನಗಳ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕನ್ನಡ ಭಾಷೆ ಸಾವಿರಾರು ವರ್ಷಗಳಿಂದಲೂ ಇದೆ, ಮುಂದೆ ಇನ್ನೂ ಲಕ್ಷಾಂತರ ವರ್ಷನೂ ಇರುತ್ತೆ. ಅದು ಏನು ಅನಿಸಲ್ಲ, ಅದು ಏನೂ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಕನ್ನಡನ ಇವತ್ತು ಅಲಕ್ಷ್ಯ ಮಾಡೋದು, ಇವತ್ತು ಕನ್ನಡಿಗರಿಂದಲೇ ಆಗ್ತಾ ಇದೆ. ನಿಮಗೆ ಒಂದು ಫೋನ್ ಬರುತ್ತೆ ಯಾವುದೋ ಒಂದು ಕಾಲ್ ಸೆಂಟ್ರಿಂದ. ಆ ಫೋನ್ ಬಂದಾಗ ನೀನು ಕನ್ನಡ ಮಾತಾಡಪ್ಪ ಅಂತ ಕೇಳಲ್ಲ. ಯಾರೋ ಅವನ ಪಕ್ಕದಲ್ಲಿ ಹೆಂಡ್ತಿ ಇರ್ತಾಳೋ, ಹುಡುಗಿ ಇರ್ತಾಳೋ, ಹುಡುಗ ಇರ್ತಾನೋ, ಪ್ರಿಸ್ಟೇಜಿಗೆ ಇಂಗ್ಲೀಷ್ ಮಾತಾಡ್ತಾರೆ. ಅವ್ರಿಗೇನೋ ಇಂಗ್ಲೀಷ್ ಮಾತಾಡಿ, ಒಬ್ಬ ಸಪ್ಲೈಯರ್ ಹೋಟ್ಲಿಗೆ ಹೋಗಿ ಕುತ್ಕೊಂಡ್ರೆ ಒಂದು ಕಾಫಿ ಬೇಕು ಅಂತ ಕೇಳಿದ್ರೆ, ಅಣ್ಣ ಏನು ಬೇಕಣ್ಣ ಅಂತ ಅವ್ನು ಕೇಳ್ತಾನೆ. ಆದರೂ ಇವನು ಇಂಗ್ಲೀಷಲ್ಲಿ ಮಾತಾಡ್ತಾನೆ ಒಂದು ಕಾಫಿ ಬೇಕು ಅಂತ. ಆಮೇಲೆ ಇವತ್ತು ಕನ್ನಡ ಪರ ಈ ಕನ್ನಡ ಶಾಲೆ ಹಾಕೊಳ್ಳೋರು ಬರೀ ಕನ್ನಡಿಗರು ಒಂದೇ ಅಲ್ಲ. ಇವತ್ತು ಅವರ ಒಂದು ಸ್ಥಾನಮಾನ ಉಳಿಸ್ಕೊಳ್ಳೋದಕ್ಕೆ ಅವರೊಂದು ಏನೋ ಅನೈತಿಕ ದಂಧೆಗಳನ್ನು ಮಾಡ್ತಾರಲ್ಲ ಕರ್ನಾಟಕದಲ್ಲಿ ಬಂದ್ಬಿಟ್ಟು, ಯಾವುದೋ ಒಂದು ಬಿಸ್ನೆಸ್ಗಳನ್ನು, ಆ ಒಂದು ವ್ಯಾಪಾರ ಮಾಡೋದಕ್ಕೆ ಇವತ್ತು ಕನ್ನಡ ಶಾಲೆಗಳನ್ನು ತಮಿಳವರು, ತೆಲುಗವರು, ಕನ್ನಡ ಅಭಿಮಾನ ಇರೋರು ಹಾಕ್ಕೊಳ್ಳಿ, ಕನ್ನಡ ಬರೋವಂಥವ್ರು ಹಾಕ್ಕೊಳ್ಳಿ, ಕನ್ನಡ ಬರೆಯೋಕ್ಕೆ ಬರೋವಂಥವ್ರು ಹಾಕ್ಕೊಳ್ಳಿ, ಕನ್ನಡ ಓದಕ್ಕೆ ಬರೋವಂಥವ್ರು ಹಾಕ್ಕೊಳ್ಳಿ. ಆದರೆ ಇವತ್ತು ಕನ್ನಡ ರಾಜ್ಯೋತ್ಸವದ ದಿನ ನಾವು ಹೇಳ್ತಾ ಇದ್ದೇವೆ, ಕನ್ನಡ ಶಾಲನ್ನು ಇವತ್ತು ಬರೀ ಕನ್ನಡಿಗರೊಂದೇ ಅಲ್ಲ, ಬೇರೆ ಬೇರೆಯವರು ಆಗ್ತಾ ಇದ್ದಾರೆ. ಅದನ್ನು ಸರ್ಕಾರ ಗಮನಿಸಬೇಕು. ಈಗ ಹೇಳ್ದಂಗೆ ಅಣ್ಣವ್ರು ಹೇಳ್ತಾ ಇದ್ರು, ಇವತ್ತು ಕನ್ನಡ ಪರ ಸಂಘಟನೆ ನಾವು ಕಟ್ಟಿ 6 ವರ್ಷ ಆಯಿತು. ನಮ್ದೊಂದು 5.5 ಲಕ್ಷ ಜನ ಸದಸ್ಯರಿದೆ ಕರವೇ ಗಜಸೇನೆಯಿಂದ. ನಮಗೆ ಇಲ್ಲಿವರೆಗೆ ನಾವು ಎತ್ತೆತ್ಕೊಂಡು ಹೇಳ್ತೇವೆ, ಸರ್ಕಾರದಿಂದ ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ, ಸರ್ಕಾರದಿಂದ ನಾವು ಯಾವುದೇ ಅರ್ಜಿ ಹಾಕಿಲ್ಲ, ನಮಗೆ ದುಡ್ಡು ಕೊಡಿ ಅಂತೇಳಿ ನಮ್ಮ ಸ್ವಂತ ದುಡ್ಡಲ್ಲಿ 3-4 ಕೋಟಿವರೆಗೆ ಇವತ್ತು ನಾವು ಖರ್ಚು ಮಾಡಿ ಸಂಘಟನೆಗಳನ್ನು ಕಟ್ಟಿಬಿಟ್ಟು ಹಾಕಿದ್ದೇವೆ. ಇವತ್ತು ಆ ರೀತಿ ನಾವು ಸಂಘಟನೆ ಹೆಮ್ಮೆಂದು ಹೇಳ್ತೇವೆ. ನಮ್ಮ ತಂದೆ ಹುಟ್ಟಿರೋ ನಾನು ಯಾವುದೇ ಅನುದಾನ ತಗೊಂಡು ಇವತ್ತು ಸಂಘಟನೆ ಮಾಡ್ತಾ ಇಲ್ಲ ಅಂತ. ಯಾಕಂದ್ರೆ ನಮಗದು ಹೆಮ್ಮೆ ಇದೆ. ಇವತ್ತು ಕನ್ನಡ ಪರ ಸಂಘಟನೆ ನಾವು ಕಟ್ಟಿದ್ದೇನು ಅಂದ್ರೆ, ನಾವು ಯಾವಾಗಲೂ ಹೇಳ್ತೇವೆ ಬದುಕಿನ ಜೊತೆ ಹೋರಾಟ ಅಂತ. ಬದುಕಿನ ಜೊತೆ ಹೋರಾಟ ಅಂದ್ರೆ
ಬದುಕನ್ನೇ ಹೋರಾಟ ಮಾಡಿಕೊಂಡ್ರೆ ಚಪ್ಪಲಿ ಅಂಗಡಿಯಲ್ಲೋ ಇನ್ನೊಂದು ಅಂಗಡಿಯಲ್ಲೋ ಹೋಗ್ಬಿಟ್ಟು ಭಿಕ್ಷೆ ಬಿಡಬೇಕಾಗುತ್ತೆ. ನಾನು ರಾಜ್ಯೋತ್ಸವ ಮಾಡ್ತೇವೆ ದುಡ್ಡು ಕೊಡಿ ಅಂತ, ಅಥವಾ ಸರ್ಕಾರದ ಹತ್ರ ಭಿಕ್ಷೆ ಬಿಡಬೇಕಾಗತ್ತೆ. ಬದುಕಿನ ಜೊತೆ ಹೋರಾಟ ಅಂದರೆ ನಾನು ಮಾಡುವಂಥ ವ್ಯಾಪಾರ, ನನ್ನ ಸ್ನೇಹಿತರು ಮಾಡುವಂಥ ವ್ಯಾಪಾರ, ಅದರಲ್ಲಿ 10 ರೂಪಾಯಿ ತಗೊಂಡು ನಾವು ಇವತ್ತು ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನಾವು ಯಾವುದೇ ಅನುದಾನ ಇಲ್ಲ. ಇವತ್ತು ಅನುದಾನ ಅಂತ ಹೋದರೆ ಇಡೀ ಸಂಘಟನೆಗಳಿಗೆ ಯಾರಿಗೂ ಬರ್ತಾ ಇಲ್ಲ. ಅನುದಾನ ಕೆಲವರಿಗೆ ಹೋಗುತ್ತೆ. ಅದು ಅಣ್ಣವರಿಗೆ ಗೊತ್ತಿರುತ್ತೆ, ಅವ್ರು ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಆದರೆ ಇವತ್ತು ನಮಗೆ ಏನಪ್ಪ ಅಂದರೆ, ಈಗ ಅನುದಾನ ಕೊಟ್ಟ ತಕ್ಷಣ ಮುಖ್ಯಮಂತ್ರಿಗೆ ಬಂದು ಅವರು ಇದರಲ್ಲಿ ಕುತ್ಕೊತಾರೆ. ಯಾವುದರಲ್ಲಿ ಅಂದರೆ, ಇಲ್ಲಿ ಎಲ್ಲೋ ಒಂದು ಕಡೆಗೆ ಅನುದಾನ ಕೊಟ್ಟವ್ರು ಕಾರ್ಯಕ್ರಮ ಮಾಡಿ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮ ಬರ್ತೀರಾ, DCM ಬರ್ತೀರಾ ಅಂದಮೇಲೆ ಮುಖ್ಯಮಂತ್ರಿಗಳು DCMಗೋಸ್ಕರನೇ ಆ ಕಾರ್ಯಕ್ರಮ ಮಾಡಿದ್ದು ಅನ್ಸಲ್ವಾ? ಅದು ದುಡ್ಡು ಕೊಟ್ಬಿಟ್ಟು ಸರ್ಕಾರದಿಂದ ಅದು ಹೆಂಗೆ ಕನ್ನಡ ಪರ ಕೆಲಸ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಆಗಲಿ, ಅವ್ರು ಕನ್ನಡ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅದು ನಮ್ಮ ಒಂದು ಪ್ರಶ್ನೆ ನಮ್ಮ ತಲೆ ಒಳಗಡೆ ಇನ್ನೂ ಬರ್ತಾ ಇದೆ. ಆದರೆ ಇವತ್ತು ಕನ್ನಡ ಪರ ಕೆಲಸ ಮಾಡೋರು ಸುಮಾರು ಜನ ಜೈಲಿಗೆ ಹೋಗಿದ್ದೀವಿ. ನಾವು ಕೂಡ 15-16 ಕೇಸ್ ಹಾಕ್ಕೊಂಡಿದ್ದೇವೆ. ಇಷ್ಟೆಲ್ಲ ಮಾಡಿದ್ರು ಸರ್ಕಾರದಿಂದ ನಮ್ಮನ್ನು ಗಣನೆಗೆ ಇಲ್ಲ ರೀ. ನಾವೆಲ್ಲೇ ಹೋದ್ರೂ ಬರೀ 1-2 ಹೆಸರು ಹೇಳ್ತಾರೆ, ಅವ್ರದಾ ನೀವು ಅಂತಾರೆ. ನಾವೇನಂತ ಹೇಳೋಕ್ಕಾಗತ್ತೆ ಹೇಳಿ, ತೊಂದರೆ ಇಲ್ಲ. ಆದರೆ ನೈಜ ಹೋರಾಟಗಾರನ ಗಮನಿಸ್ತಾ ಇಲ್ಲ. ಇವತ್ತೆಲ್ಲ ನಾವು ಸುಮ್ಮನೆ ಆಗ್ಬೇಕಾಗಿದೆ. ಯಾಕಂದರೆ ನೈಜ ಹೋರಾಟ ಮಾಡಿದರೆ ಇವತ್ತು ಬೆಲೆ ಇಲ್ಲಪ್ಪ, ಯಾಕೆ ಬೇಕು ನಮ್ಗೆ, ಯಾಕೆ ಸುಮ್ಮನೆ ಕೆಲಸ ಬಕ್ಷೆ ಬಿಟ್ಕೊಂಡು ಅಂತ ನಾವು 1 ವರ್ಷದಿಂದ ಸುಮ್ಮನೆ ಆಗ್ಬಿಟ್ಟಿದೆ ಇವಾಗ. ಯಾಕೆಂದರೆ ಬೆಲೆನೇ ಇಲ್ಲ ರೀ. ಈಗ ಎಲ್ಲೇ ಹೋಗಲಿ ನಿಮಗೆ ನಮಗೊಂದು ಸಾಲ ಕೊಡಬೇಕು ಬ್ಯಾಂಕಲ್ಲಿ ಅಂದರೆ ಕನ್ನಡ ಪರ ಸಂಘಟನೆಗಿದ್ದಾರೆ, ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದಾರೆ, ಗಜಸೇನಲ್ಲಿದ್ದಾರೆ, ಸಾಲ ಕೊಡಲ್ಲ ಅಂತಾರೆ. ನಾವು ಏನನ್ನೇ ಅಂದರೆ, ಈ ನಾಡಿಗೋಸ್ಕರ ನಾವು ಹಾಗಾದರೆ ಈ ನಾಡಿಗೋಸ್ಕರ ಹೋರಾಟ ಮಾಡೋದೇ ತಪ್ಪ? ನಾವೇನು ಎಲ್ಲ ಯಾರ ಹತ್ರ ಸಂಬಳ ತಗೊಳ್ಳಲ್ಲ. ನಾವೊಂದು ಟೋಲಲ್ಲಿ ಹೋಗ್ತೇವೆ ಅಂತ ಇಟ್ಕೊಳ್ಳಿ, ಒಂದು ಸುಂಕ ವಸೂಲಾತಿ ಕೇಂದ್ರದಲ್ಲಿ ಹೋಗ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಯಾಕಯ್ಯೋ ತಗೊಂತೀಯ, ನಾವು ತೆರಿಗೆ ಕಟ್ಟಿಬಿಟ್ಟು, ನನ್ನ ಹತ್ರ ಒಂದು ಇನೋವಾ ಕಾರ್ ಇದೆ, ತೆರಿಗೆ ಕಟ್ಟಿಬಿಟ್ಟು ನಾನು ಕಾರ್ ತೊಗೊಂಡಿದ್ದೆ, 4-6 ಲಕ್ಷ ರೂಪಾಯಿ ಕಾರಿಗೆ ತೆರಿಗೆ ಕಟ್ಟಿದ್ದೀನಿ, ಅದು ರೋಡ್ ಟ್ಯಾಕ್ಸ್ ಕಟ್ಟಿರೋದು, ರೋಡಿಗೋಸ್ಕರನೇ ಕಟ್ಟಿರೋದು ಅಂತ ನಾವು ಪಬ್ಲಿಕ್ಕಿಗೆ ಕೇಳಿದರೆ, ನನ್ನ ಮಗ ಕನ್ನಡ ಪರ ಹೋರಾಟಗಾರ, ಕನ್ನಡ ಶೆಲ್ಲೆ ಹಾಕ್ಕೊಂಡವನೆ, ಅವನಿಗೆ ಕಟ್ಟಾಗಿ 30 ರೂಪಾಯಿ ಯೋಗ್ಯತೆ ಇಲ್ಲ ಅಂತ ನಮ್ಮ ಕನ್ನಡಿಗರೇ ಬೈತಾರೆ. ಇದು ನಾವು ಕೇಳೋದು ಯಾರಿಗೆ? ಪಬ್ಲಿಕ್ಕಿಗೋಸ್ಕರ. ಇವತ್ತು ನೋಡ್ರಿ, ಇವತ್ತು GST 18% ತಗೊತಾ ಇದೆ ಕೇಂದ್ರ ಸರ್ಕಾರ. 18%. ಒಬ್ಬ ಕೂಲಿ ಕಾರ್ಮಿಕ, ಒಬ್ಬ ಪಾತ್ರೆ ತುಳಿತಾನಲ್ಲ ಹೋಟ್ಲಲ್ಲಿ, ಅವನಿಗೆ 18%, ಒಬ್ಬ ಸಪ್ಲೈ ಮಾಡೋನಿಗೆ 18%, 18% ಟ್ಯಾಕ್ಸ್ ತಗೊಂಡು ಮತ್ತೆ 32% ನೀವು IT ಟ್ಯಾಕ್ಸ್ ಕಟ್ಟಿಬಿಟ್ಟು, ಇವತ್ತು ನಾವು ಒಂದು ರಸ್ತೆಗೆ, ಒಂದು ನೀರಿಗೆ ವ್ಯವಸ್ಥೆ ಇಲ್ಲ, ಅದನ್ನು ಪ್ರಶ್ನೆ ಮಾಡಬೇಕು ಅಂದಾಗ ನಮ್ಮ ರಾಜ್ಯದಲ್ಲಿ ಬಂದು ಯಾವುದೋ ಟೋಲ್ ಹಾಕ್ತಾರೆ. ನಮ್ಮ ರಾಜ್ಯದ ಒಳಗಡೆ, ನೀವು ಸಿಟಿ ಒಳಗಡೆ ಟೋಲ್ ಬರೋಂಗಿಲ್ಲ ಅಂತ ಪ್ರಶ್ನೆ ಮಾಡಿ ನಮ್ಮವರೇ. ಇವತ್ತು ಕನ್ನಡಿಗರೆಲ್ಲ ಒಟ್ಟಾಗಬೇಕ್ರಿ. ಇವತ್ತು ಕನ್ನಡಿಗರು ಒಟ್ಟಾಗಬೇಕು. ಈಗಿನ ಕನ್ನಡಿಗರು ಒಟ್ಟಾಗಿಲ್ಲ ಅಂದರೆ ಪರಭಾಷೆಯವ್ರ ಮೇಲೆ ಮನೆ ಒಳಗಡೆ ನುಗ್ತಾರೆ. ನೋಡಿ, ಎಲ್ಲಿ ನೀವು ಇಲ್ಲಿವರೆಗೆ ಬರೀ ನಿಮ್ಮ ಚಾನಲ್ಗಳೇ ತೋರಿಸ್ತೀರ, ಎಲ್ಲಿ ರೇಪ್ ಆಗುತ್ತೆ, ಚಿಕ್ಕ ಮಕ್ಳುಗಳ ರೇಪು, ಇನ್ನೊಂದು ಎಲ್ಲ ಮರ್ಡರ್ಗಳು, ಎಲ್ಲಿ ಕೊಲೆ, ಎಲ್ಲದು ಇವತ್ತು ಕನ್ನಡಿಗರೇ. ನೋಡಿ, ನಮ್ಮಲ್ಲಿ ನಾವೇನಾದ್ರು ಗಾಡಿ ಓಡಿಸ್ತಾ ಇದ್ರೆ ಎಲ್ಲೋ ಒಂದು ನಾಯಿ, ಒಂದು ಪ್ರಾಣಿ ಸಾಹಿತ್ಯ ಅಂದರೆ ನಾವು ನೋಡ್ತೇವ್ರಿ. ಅವ್ನು ಯಾರೋ ನೋಡಿ ಮಲಯಾಳಿ ಬಂದ್ಬಿಟ್ಟು ನಿನ್ನೆ ಒಬ್ಬ ಅಮಾಯಕ ನಮ್ಮ ಕನ್ನಡ ಹುಡುಗನ ಸಾಯಿಸಿದ್ದಾನೆ ಕಾರಲ್ಲಿ ಎಕ್ಸ್ಟೆಂಡ್ ಮಾಡಿ. ನಿನ್ನೆ ಇನ್ನೊಬ್ಬನು ಬಂದು 2 ವೀಲರಲ್ಲಿ ಹೊಡೆದಿದ್ದಾನೆ. ಇವತ್ತು ಇದೆಲ್ಲ ಆಗ್ತಿರೋದು ಪರಭಾಷೆಯವರಿಂದಲೇ ಇವತ್ತು ಆಗ್ತಿರೋದು. ಆ ಪರಭಾಷೆಯವರಿಗೆ ಸಪೋರ್ಟ್ ಕೊಡ್ತಾ ಇರೋದು ನಮ್ಮ ಎಂಜಲ ಕಾಶಿನ ಕೆಲ ಅಧಿಕಾರಿಗಳು, ನಮ್ಮ ರಾಜಕಾರಣಿಗಳು. ಈ ಧೋರಣೆಗಳು ಬದಲಾಗಿಲ್ಲ ಅಂದರೆ ನಾವೇನು ರಾಜ್ಯೋತ್ಸವ ಮಾಡಿ ಕನ್ನಡ ಉಳಿಸ್ತೇವೆ ಅಂದ್ರೆ ಆಗಲ್ಲ. ಫಸ್ಟು ಅಧಿಕಾರಿಗಳು, ಈ ಸರ್ಕಾರಗಳು, ಇದು ಸರ್ಕಾರ ಅಂದರೆ ಬರೀ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳು ಬದಲಾಗಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಸರ್, ಈಗ ಈಗಿನ ಕನ್ನಡ ಶಾಲೆಯ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ? ಆವಾಗಿನ ಕನ್ನಡ ಶಾಲೆ ಹೇಗಿತ್ತು, ಈಗ ಹೇಗಿದೆ? ಇರುವಂಥ ಕನ್ನಡ ಶಾಲೆಗಳನ್ನು ಮುಚ್ಚು ಹಾಕುವಂಥ ಪ್ರಯತ್ನ ನಡೀತಾ ಇದೆ. ಅಲ್ಲ, ಇವಾಗಿನ ಕನ್ನಡ ಶಾಲೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಆ ಕನ್ನಡ ಶಾಲೆಯಲ್ಲಿ ಏನಾದರೂ 1,000 ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಅಲ್ಲಿ ಯಾರು ರಾಜಕಾರಣಿಗಳು ಬರಬಾರ್ದಪ್ಪ ಅಂತ ಇವತ್ತು ಆ ಪೋಷಕರು ಬೇಡ್ಕೋಬೇಕಾಗಿದೆ. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜಕಾರಣಿಗಳು ತಂದಿಟ್ಟಾರೆ. ಯಾಕೆ ಹೇಳ್ತೇವೆ ಅಂದರೆ, ನೀವೇನಾದ್ರು 1,000 ಮಕ್ಕಳು ಕನ್ನಡ, ಈ ರಾಜಕಾರಣಿಗಳಿಗೆ ಶಿಕ್ಷಣ ಸಚಿವರು ಅಂದರೆ ಇವಾಗ ಇರೋರೇ ಅಂತಲ್ಲ, ಎಲ್ಲ ಒಂದು ಹೋದಂಥ ಶಿಕ್ಷಣ ಸಚಿವರು ಇರ್ಬೋದು, ಇರೋರು ಇರ್ಬೋದು. 1,000 ಮಕ್ಕಳು ಅವ್ರ ಕಣ್ಣಿಗೆ ಕಾಣಿಸಿದ್ರು ಅಂದರೆ ಪಕ್ಕದಲ್ಲಿ ಒಂದು ಖಾಸಗಿ ಶಾಲೆ ಓಪನ್ ಮಾಡ್ತಾರೆ. ಕನ್ನಡ ಶಾಲೆಯಲ್ಲಿ ತುಂಬ ಮಕ್ಕಳಿದಾರಪ್ಪ, ಇಲ್ಲಿ ನನಗೆ ಬಿಸ್ನೆಸ್ ಆಗುತ್ತೆ, ಇಲ್ಲಿ ನನಗೆ ವ್ಯಾಪಾರ ಆಗುತ್ತೆ, ಹಾಗಾಗಿ ಕನ್ನಡ ಶಾಲೆನ ಬರ್ತಾ ಬರ್ತಾ ಅಲ್ಲಿರೋ ಮೇಸ್ಟ್ರುಗಳನ್ನು ಕಮ್ಮಿ ಮಾಡೋದು, ಅಲ್ಲಿ ಆ ಮಕ್ಕಳುಗಳಿಗೆ ತೊಂದರೆ ಕೊಡೋದು, ಅಲ್ಲಿ ಕರೆಂಟ್ ಇಲ್ದಂಗೆ ಮಾಡೋದು, ಅಲ್ಲಿ ಬಾತ್ರೂಮ್ ಇಲ್ದಂಗೆ ಮಾಡೋದು, ಈ ಥರ ಸರ್ಕಾರಿ ಶಾಲೆಗಳನ್ನು ಸಾಯಿಸುವಂಥ ಕೆಲಸ ಸರ್ಕಾರ ಮಾಡ್ತತೆ. ಸರ್ಕಾರಿ ಶಾಲೆಗಳನ್ನು ಪೋಷಣೆ ಮಾಡಬೇಕಲ್ಲ, ಆ ಸರ್ಕಾರಿ ಶಾಲೆನ ಸಾಯಿಸ್ಬಿಟ್ಟು ಪಕ್ಕದಲ್ಲಿ ಒಂದು ದೊಡ್ಡದಾಗಿ ಒಂದು ಖಾಸಗಿ ಶಾಲೆ ಓಪನ್ ಮಾಡಿ ಅಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿನ ನೋಡಿ, ನೀವು ಅಂಕಿಅಂಶಗಳು ತಗೊಳ್ಳಿ, ಏನಾದರೂ ಖಾಸಗಿ ಶಾಲೆಗಳು ಇವತ್ತು ಮಂತ್ರಿಗಳದು, ಮಿನಿಸ್ಟ್ರುಗಳದು ಅಥವಾ MLAಗಳದು ಅಷ್ಟಿಷ್ಟು ನಾವು ಕಡೆಗೆ ಹೋದ್ವಿ ಅಂದರೆ ಆ MLA ಹಿಂಪಾಲಕ ಯಾರು ಪುಡಾರಿಗಳಿದಾರಲ್ಲ ಅವರವೇ ಆಗಿರ್ತಾವೆ. ಬಿಟ್ಟರೆ ಖಾಸಗಿ ಶಾಲೆಗಳು ಎಲ್ಲೋ 100ರಲ್ಲಿ 1
ದೊಡ್ಡ ದೊಡ್ಡ ಯಾರೋ ನಮಗೆ ಈಗ ರಾಮಯ್ಯ ಅಂತ ಆಸ್ಪತ್ರೆ ಅಂತ ಇರ್ಬೋದು, ಅಥವಾ ಶೇಷಾದ್ರಿಪುರಂ ಕಾಲೇಜ್ ಅಂತ ಇರ್ಬೋದು, ರಾಜಕೀಯ ಹಿನ್ನೆಲೆ ಇಲ್ಲದೆ ಅಂಥದ್ದು ಬೆರಳೆಣಿಕೆ ಅಷ್ಟು ಮಾತ್ರ ಸಿಗ್ತಾ ಇದೆ. ಬಿಟ್ಟರೆ ಇವತ್ತು ಖಾಸಗಿ ಶಾಲೆಗಳು ನಾಯಿ ಕೋಡೆ ಅಂತ ಬರೋದಕ್ಕೆ ಇವತ್ತು ಸರ್ಕಾರಗಳೇ ಕಾರಣ. ಇವತ್ತು ನೋಡಿ ಏನಾಗುತ್ತೆ, ನೀವು ಸರ್ಕಾರಿ ಶಾಲೆಯಲ್ಲಿ ಇವತ್ತು ನೋಡಿ ಶೂ ಕೊಟ್ಟಿಲ್ಲ ನಿಮಗೆ, ಅಲ್ಲಿ ಪಾಪ ಬಟ್ಟೆಗಳು ಕೊಡ್ತಾ ಇಲ್ಲ, ಅಲ್ಲಿ ಕರೆಕ್ಟಾಗಿರೋ ಅಂಥದ್ದು ಇರೋದು ಮಲೆನಾಡಲ್ಲಿ. ಈ ಮೇಲೆ ಬಿಟ್ಟಿ ಭಾಗ್ಯಗಳೇನು ಬಂತಲ್ಲ, ನಿಮಗೆ ಗೊತ್ತಿರಲಿ, 100 ಬಸ್ ಒಂದು ಡಿಪೋದಲ್ಲಿದ್ದರೆ 40 ಬಸ್ಸನ್ನು ಮಾತ್ರ ಬಿಡ್ತಾ ಇದ್ದಾರೆ. ಈಗ ಮಕ್ಕಳು ಪಾಪ ಒಂದು ಶಾಲೆಗೆ ಹೋಗ್ಬೇಕು, ಕಾಲೇಜಿಗೆ ಹೋಗ್ಬೇಕು ಅಂದರೆ ಅವರ ಓನ್ ವೆಹಿಕಲ್ಗಳಲ್ಲಿ ಅಥವಾ ಆಟೋಗಳಲ್ಲಿ ಹೋಗ್ಬೇಕು. ಈಗ ಆಟೋಗೆ ಹೋಗ್ಬೇಕು ಅಂದರೆ ತಾಯಿಗೆ ಬರೋಂಥ 2,000 ರೂಪಾಯಿದಲ್ಲಿ ಆ ಒಂದು ಆಟೋದವನು 6,000 ರೂಪಾಯಿ ಕೇಳ್ತಾನೆ ಒಂದು ಹತ್ರ ಡ್ರಾಪ್ ಮಾಡೋದಕ್ಕೆ. ಅದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಬಸ್ಗಳ ಕ್ರಮೇಣ ಕಮ್ಮಿ ಆಗಿದೆ. ನೀವು ಎಲ್ಲೇ ನೋಡಿ, ನಮ್ಮ ಮಲೆನಾಡು ಭಾಗದಲ್ಲಿ ಅಥವಾ ಮಂಗಳೂರು ಸೈಡ್ ನೋಡಿದರೆ, ನಮ್ಮಲ್ಲೂ ಶಿವಮೊಗ್ಗದಲ್ಲಂತೂ ಬರೀ ಖಾಸಗಿ ಬಸ್ಗಳ ಹಾವಳಿ. ಆದರೂ ಕೂಡ ಕೆಲವು ಗೌರ್ಮೆಂಟ್ ಬಸ್ಗಳಲ್ಲಿ ಆ ಫುಟ್ಪೇರಲ್ಲಿ ನಿಂತ್ಕೊಂಡು ಮೆಟ್ಲು ಮೇಲೆ ನಿಂತ್ಕೊಂಡು ಪಾಪ ಹೋಗೋವಂಥ ಪರಿಸ್ಥಿತಿಗೂ ಸರ್ಕಾರ ತಂದಿಟ್ಟಿದೆ. ಅವಾಗ ಏನು ಮಾಡ್ತಾರೆ, ಈ ಕಾನ್ವೆಂಟ್ಗಳು, ಖಾಸಗಿ ಶಾಲೆಗಳು ಮನೆ ಬಾಗಿಲಿಗೆ ಬರ್ತಾರೆ. ನೋಡಿ ಸ್ವಾಮಿ, ನಮ್ಮದು ಬಸ್ ಇದೆ, ನನಗಿಂಥ ಫೆಸಿಲಿಟಿ ಕೊಡ್ತೀನಿ, ನಿನ್ನ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನು ಕರೆಕ್ಟಾಗಿ ಸಮಯಕ್ಕೆ ಪ್ರಕಾರ ನಾನು ಓದಿಸ್ತಾನೆ, ಸಮಯ ಪ್ರಕಾರ ನಿನ್ನ ಮನೆ ಬಾಗಿಲಿಗೆ ತಂದು ಬಿಡ್ತಾನೆ ಅಂದಾಗ ಆ ತಾಯಿ, ಆ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಪಾಪ, ಕೂಲಿ ನಾಲಿ ಮಾಡಿಬಿಟ್ಟು ಅವರು ಪೂರ್ತಿ ಜೀವನ ಪರ್ಯಂತ ಕೂಲಿ ಮಾಡಿ ಬೇರೆಯವ್ರ ಹತ್ರ ಕೆಲಸ ಮಾಡಿ ಆಸ್ತಿ ಮನೆ ಮಾರಿ ಇವತ್ತು ತಗೊಂಡೋಗಿ ಖಾಸಗಿ ಶಾಲೆಗಳಿಗೆ ದುಡ್ಡು ಕಟ್ತಾರೆ, ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ತಗೊಂಡು ಓದಿಸ್ತಾರೆ. ನಿಮ್ಗೆ ಎಲ್ಲಿಂದ ಕನ್ನಡ ಉಳಿಯುತ್ತೆ? ಕನ್ನಡ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದೋರು ಸರ್ ವಿಶ್ವೇಶ್ವರಯ್ಯ ಅವರು, ಎಲ್ಲ ನಮ್ಮ ಅಬ್ದುಲ್ ಕಲಾಮಜಿ ಅವರು, ಎಲ್ಲರೂ ಅಂತಂತ ದೊಡ್ಡ ದೊಡ್ಡ ನಮ್ಮ ಕುವೆಂಪು ಅವರು, ಸರ್ಕಾರಿ ಶಾಲೆ ಇವತ್ತು ನೋಡ್ರಿ ಏನಾದ್ರು ಸಾಧನೆ ಮಾಡಿದರೆ ಇವತ್ತು ಸಾಧನೆಗಾರರು ಎಲ್ಲರೂ ಕೂಡ, ಈಗ ನಮ್ಮ ಅಣ್ಣವರು ಸರ್ಕಾರಿ ಶಾಲೆಯಲ್ಲೇ ಓದಿರ್ತಾರೆ ಮೋಸ್ಟ್ಲಿ. ಈಗ ಏನಾದ್ರು ಸಾಧನೆ, ಇವತ್ತು ನಾನು ಬಂದು ಒಂದು ಹಳ್ಳಿ ಗ್ರಾಮದಿಂದ, ಒಂದು ಬಾಡದ್ಬೇಲ್ ಅನ್ನೋ ಒಂದು ಕುಕ್ಕು ಗ್ರಾಮದಿಂದ ಬಂದು ಇಲ್ಲಿ ಮಾತಾಡ್ತಾನೆ ಅಂದ್ರೂ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿರೋನು, ನನಗೆ ಆ ಧೈರ್ಯ ಇದೆ. ಇವತ್ತು ಎಲ್ಲಿದೆ ರೀ ನೀವು ಕಾನ್ವೆಂಟ್ ಓದೋರಿಗೆ? ನಮಗೀಗ ಅವ್ರು ನೋಡಿದ್ರೆ ಒಂದೊಂದ್ಸಲ ಭಯ ಆಗುತ್ತೆ. ಇವನು ಏನು ಮಾಡ್ತಾನೆ, ಬರೀ ಮೊಬೈಲ್ ಇಟ್ಕೊಂಡು ಹಿಂಗೆ ನಿಂತ್ಕೊಂಡನಲ್ಲ, ಹಿಂಗೆ ನೋಡ್ತಾನಲ್ಲ, ಇವನಿಗೇನು ಮೆಂಟ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ನಾವು ಅನ್ಕೊತೇವೆ. ಆ ರೀತಿ ಮಕ್ಳುಗಳಾಗ್ಬಿಟ್ಟಿದ್ದಾರೆ. ನೋಡಿ, ನೀವು ಸರ್ಕಾರಿ ಶಾಲೆಯ ಒಂದು ನೀವು ಹೋಗಿ ಆ ರಸ್ತೆಯಲ್ಲಿ ಬರ್ತಾ ಇರ್ತಾರೆ ಆ್ಯಕ್ಟಿವ್ ಆಗಿ, ಸುಮ್ಮನೆ ಒಂದು ಕಲ್ಲು ಎತ್ಕೊತಾರೆ, ಒಂದು ಗಿಡಕ್ಕೆ ಹೊಡಿತಾರೆ, ಸುಮ್ಮನೆ ಒಂದೊಂದು ಗಿಡ ಮಾಡ್ತಾರೆ, ಯಾವುದೋ ಒಂದು ಗಿಡ ನೀವು ಕಟ್ ಮಾಡ್ತಾರೆ, ಆ ಒಂದು ಸ್ಮೆಲ್ ನೋಡ್ತಾರೆ, ಒಂದು ಮಣ್ಣು, ಆ ಮಳೆ ಬರ್ತಾ ಇದ್ರೆ ಆ ಮಳೆ ಸ್ಮೆಲ್ಲಿಗೆ ಹುಡುಗರುಗಳು ಆಟ ಆಡ್ತಾರೆ. ಆ ಒಂದು ಆ್ಯಕ್ಟಿವೇ ಇಲ್ಲ ಈ ನಿಮ್ಮ ಕಾನ್ವೆಂಟ್ಗಳಲ್ಲಿ. ಆದರೂ ಕೂಡ ಇವತ್ತೇನು ಪೋಷಕರು ಏನು ಮಾಡ್ತಾರೆ ಪಾಪ, ಅನಿವಾರ್ಯವಾಗಿ ಈ ಸರ್ಕಾರಿ ಶಾಲೆಗಳನ್ನು ಸರ್ಕಾರ ಸಾಯಿಸ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಇವತ್ತು ಖಾಸಗಿ ಶಾಲೆಗೆ ತಗೊಂಡೋಗಿ ಮಕ್ಕಳನ್ನ ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆ ಅನಿಟ್ಟು ನಮಗೇನು ಭಾಗ್ಯ ಬೇಡ ರೀ, ಯಾವ ಭಾಗ್ಯನೂ ಯಾರು ಕೇಳಲ್ಲ ರೀ. ಇವತ್ತು ನಾವು ಬೇಕಾಗಿರೋದು ಒಂದು ಶಿಕ್ಷಣ ಫ್ರೀಯಾಗಿ ಕೊಡಿ, ನೀವು ಯಾರು ಏನೂ ಮಾಡಲ್ಲ, ಶಿಕ್ಷಣ. ಆಮೇಲೆ ಒಂದು ಆರೋಗ್ಯ ರೀ. ಇವತ್ತು ಬಾಡಿ ಇಟ್ಕೊಂಡ್ರಿ, ನಮ್ಮ ಸತ್ತೋಗಿರ್ತಾನೆ ಪಾಪ, ಆ ಬಾಡಿ ಇಟ್ಕೊಂಡು ಎಲ್ಲೋ ಗುಲ್ಬರ್ಗದಿಂದ ಬಂದಿರ್ತಾರೆ, ಎಲ್ಲೋ ಪಾಪ ರಾಯಚೂರಿಂದ ಬಂದಿರ್ತಾರೆ, ಆ ಬಾಡಿ ಇಟ್ಕೊಂಡು ಇವತ್ತು ಸರ್ಕಾರ ಇವತ್ತು ಖಾಸಗಿ ಆಸ್ಪತ್ರೆಗಳು ಇವತ್ತು ದುಡ್ಡು ತಗೊತಾ ಇದೆ. ಇವತ್ತು ಆರೋಗ್ಯ ಫ್ರೀ ಕೊಡಿ, ಸರ್ಕಾರಿ ಕೊಡಿ. ರೈತರಿಗೆ ಒಂದು ಕರೆಂಟ್ ಕೊಡ್ರಿ, ಹಗಲು ಮುಂದೆ ನೀರು ಬೆಳ್ಕೊಂತಾರೆ, ರೈತರಿಗೆ ಬೇರೆ ಏನು ಬೇಡ, ಕರೆಂಟನ್ನು ಕೊಡಿ ಸಾಕು. ಓಕೆ ರಾಘವೇಂದ್ರ ಅವರು, ಈ ಕನ್ನಡದ ಪ್ರೀತಿ ಇದೆಯಲ್ಲ, ಭವಿಷ್ಯದಲ್ಲಿ ಕನ್ನಡಕ್ಕೆ ಮಾರಕ ಆಗತ್ತೆ ಹೇಗೆ? ಕನ್ನಡದ ಪ್ರೀತಿ ಈಗ ಕನ್ನಡ ಪರ ಕನ್ನಡಿಗರಿಗೆ ಆಗಿರಬೇಕಪ್ಪ ಅಂದರೆ, ಈಗ ನಾನೊಂದು ಮಗುನ ಸಾಕ್ತು, ನನ್ನ ಮಗುಗೆ ನಾನು ಮುಂದೆ ನನ್ನನ್ನು ನೋಡ್ಕೊಳ್ಳುತ್ತೆ ಅಥವಾ ಏನೋ ಅಂತ ಎಕ್ಸ್ಪೆಕ್ಟೇಷನ್ ಇರಲ್ಲ ಅಲ್ವಾ? ಅಥವಾ ನಾವು ಯಾವುದೋ ಶುಲ್ಕ ತಗೊಂಡು ಅವನಿಂದ ನೆಕ್ಸ್ಟು ಏನೋ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಪ್ರೀತಿ ಮಾಡಲ್ಲ. ಅದೇ ರೀತಿಯೇ ಕನ್ನಡಿಗರಿಗೆ ಕನ್ನಡದ ಭಾಷೆ ಮೇಲೆ, ಕನ್ನಡ ನಾಡಿನ ಮೇಲೆ ಆ ರೀತಿ ಅಭಿಮಾನ ಹುಟ್ಟಬೇಕು, ಹೃದಯದಿಂದ ಬರಬೇಕು. ಕನ್ನಡ ನಮ್ಮದು, ಕನ್ನಡ ನೆಲ ನಮ್ಮದು, ಕನ್ನಡ ಜಲ ನಮ್ಮದು. ಇಲ್ಲಿ ಯಾರೇ ಆ ಕನ್ನಡ, ನಾನು ಯಾವುದೋ ಒಂದು ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಬರ್ತಾ ಇದ್ದು ಫೋಟೋ ಹೊಡ್ಕೊಂಡು ಅವ್ನು ಯಾರೋ ಹಿಂದೆ ಹಿಡ್ಕೊಂಡು ಜೋಡ್ತಾ ಆಡ್ತಾ ಇದ್ದ ಆ ಮೆಟ್ರೋ ಇದನ್ನು ಎರಡೂ, ಅಂದರೆ ಪೋಲ್ ಕಿತ್ತೋಗೋ ಥರ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾನಲ್ಲಿ. ನಾವು ಕಣ್ಣಿಗೆ ಬಿದ್ದ ತಕ್ಷಣ ನಾನು ಪ್ರಶ್ನೆ ಮಾಡಿದೆ, ಅವನಲ್ಲಪ್ಪ ಇದು ಸಾರ್ವಜನಿಕರ ವಸ್ತು, ಇದು ನಿನಗೆ ಇಟ್ಕೊಳ್ಳೋದಕ್ಕೆ 2 ಕೈ ಬಿಟ್ಟವರಲ್ಲಿ ನೀನು ಅದನ್ನು ಬಿಟ್ಟು ಯಾಕೆ ಮೇಲ್ಗಡೆ ಹತ್ತಿದೆಯಾ, ಫೋಟೋ ಹೊಡಿತಾ ನೋಡೋದು ಕಳಿಸ್ತಾನೆ ಅಂತ ಹೇಳಿದೆ. ಅದನ್ನು ನಮ್ಮ ಸಾರ್ವಜನಿಕರ ಆಸ್ತಿ ಪಾಸ್ತಿ ಯಾರೇ ಹೊರ ರಾಜ್ಯದವರು ಹಾಳು ಮಾಡ್ತಾ ಇದ್ದಾಗ ಪ್ರಶ್ನೆ ಮಾಡುವಂಥದ್ದನ್ನು ರೂಢಿ ಮಾಡ್ಕೋಬೇಕು. ಆ ರೀತಿ ಅಭಿಮಾನ ಬೇಕು. ಅದಕ್ಕೆಲ್ಲೋ ನಮಗೆ ಏನು ನಾವು ಪ್ರಶ್ನೆ ಮಾಡಿದ್ರೆ ನಮ್ಗೆ ಯಾರು ಸಂಬಳ ಕೊಡ್ತಾರೆ, ನಮಗೇನು ಅದರಿಂದ ಅನ್ನೋದನ್ನು ಬದಿಗಿಟ್ಬಿಟ್ಟು ನಮ್ಮದು ಅನ್ನೋದು, ನಮ್ಮ ನಾಡು, ನಮ್ಮ ಜಾಗ, ನಮ್ಮ ರಸ್ತೆ, ನಮ್ಮ ಬಸ್ಸು, ನಮ್ಮ ಮೆಟ್ರೋ ಅನ್ನೋದು ನಮ್ಮ ಹೃದಯದಿಂದ ಬರಬೇಕು. ಅವಾಗ ಮಾತ್ರ ಕನ್ನಡ ಉಳಿಯೋದಕ್ಕೆ ಸಾಧ್ಯ, ಕನ್ನಡದ ಆಸ್ತಿ ಪಾಸ್ತಿಗಳು ಉಳಿಯೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ. ಅಲ್ಲ, ಧನ್ಯವಾದಗಳು ಹೇಳಿ ಅಥವಾ ಧನ್ಯವಾದಗಳು ಸರ್, ಇಬ್ಬರು ಇಷ್ಟೊತ್ತು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಏನು ಹೇಳೋದು ಕನ್ನಡದಲ್ಲಿ ನಮ್ಮ ಜೊತೆ ಸೇರಿ ಭಾಗವಹಿಸಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಸರ್ ಇಬ್ಬರು. ಥ್ಯಾಂಕ್ ಯು. ಧನ್ಯವಾದಗಳು.